ಮಿಥುನದ ಫ್ಯಾಮಿಲಿ ಚರ್ಚ್. ನೆಕ್ಸ್ಟ್ ಸಾಮುವೇಲ್ ಬಂದ್ಬಿಟ್ಟು ನ್ಯೂ ಟೆಸ್ಟ್ಮೆಂಟ್ ಹೊಸ ಒಡಂಬಡಿಕೆ ಹೇಳ್ತಾನೆ. Matthew, Mark, Luke, John, Acts, 1 Corinthians, 1 Corinthians, 2 Corinthians, Galatians, Ephesians, Philippians, Colossians, 1 Thessalonians, 2 Thessalonians, 1 Timothy, 2 Timothy, Titus, Philemon, Hebrews, James, 1 Peter, 2 Peter, 1 John, 2 John, 3 John, Jude, Revelation. ದೇವರು 7 ದಿನ ಹೆಂಗ್ ಸೃಷ್ಟಿ ಮಾಡಿದ್ದಾರೆ ಅನ್ನೋದು, ಏನೇನ್ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ದೇವರು ಮಕ್ಕಳು ಪ್ರಾರ್ಥನೆ ಮಾಡಿ ತಂದಿದ್ದಾರೆ. ಮೊದಲನೇ ದಿನ ಬೆಳಕಿಗೆ ಹಗಲೆಂದು ಕತ್ತಲಿಗೆ ಇರುಳೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಕೃತಂಕಾಲವಾಗಿ ಮೊದಲನೇ ದಿನವಾಯಿತು. ಎರಡನೇ ದಿನ ದೇವರು ಆ
ಕುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಕೃತಂಕಾಲವಾಗಿ ಎರಡನೇ ದಿನವಾಯಿತು. ಮೂರನೇ ದಿನ ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜವುಳ್ಳ ಹಣ್ಣಿನ ಮರಗಳು ಅಣಿಸಿದ್ದವು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವು ಕೃತಂಕಾಲವಾಗಿ ಮೂರನೇ ದಿನವಾಯಿತು. ನಾಲ್ಕನೇ ದಿನ ಆತನು ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು. ದೇವರು ಆ ಬೆಳಕನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದನ್ನು ಹಗಲುಗಳನ್ನು ಆಳುವುದಕ್ಕೆ ಬೆಳಕನ್ನು ಕತ್ತಲನ್ನು ಬೇರೆ ಬೇರೆ ಮಾಡುವುದನ್ನು ಅವುಗಳನ್ನು ನೇಮಿಸಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವು ಕೃತಂಕಾಲವಾಗಿ ನಾಲ್ಕನೇ ದಿನವಾಯಿತು. ಐದನೇ ದಿನ ಹೀಗೆ ದೇವರು ಮಹಾಜಲ ಚರಕಾಲ ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳು ರೆಕ್ಕೆಗಳು ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳನ್ನು ಜಾತಿಗನುಸಾರವಾಗಿ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವು ಕೃತಂಕಾಲವಾಗಿ ಐದನೇ ದಿನವಾಯಿತು. ಆರನೇ ದಿನ ದೇವರು ಭೂಮಿಯೆಂದು ಜೀವ ಜಂತುಗಳು ಉಂಟಾಗಲಿ, ಪಶು ಕ್ರಿಮಿಗಳು, ಕಾಡು ಮೃಗಗಳು ಮತ್ತು ಜಾತಿಗನುಸಾರವಾಗಿ ಉಂಟಾಗಲಿ. ಅದನ್ನು ಹಾಗೆಯೇ ಆಯಿತು. ದೇವರು ಕಾಡು ಮೃಗಗಳು, ಪಶುಗಳು, ನೆಲದ ಮೇಲೆ ಹಾರಿದಡುವ ಕ್ರಿಮಿಕೀಟಗಳು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ಹೀಗೆ ಸಾಯಂಕಾಲವು ಕೃತಂಕಾಲವು ಆಗಿ ಆರನೇ ದಿನವಾಯಿತು. ಏಳನೇ ದಿನ ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು ಏಳನೇ ದಿನದಲ್ಲಿ ವಿಶ್ರಾಂತಿಸಿಕೊಂಡು ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ ಏಳನೇ ದಿನದಲ್ಲಿ ವಿಶ್ರಾಂತಿಸಿಕೊಂಡಿದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ಇದೇ ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಚರಿತ್ರೆ. ಆಮೇನ್. ನೆಕ್ಸ್ಟ್ ಬಂದು ಜಾನ್ಸ್ ಮೇರಿ ದೇವ್ರ ವಾಕ್ಯ ಹೇಳ್ತಾಳೆ. Praise Lord for all. Psalms 134. Behold, bless the Lord, all your servants of the Lord, who stand by night in the house of the Lord. Lift up your hands in the sanctuary and bless the Lord. The Lord who made heaven and earth, the Lord who made heaven and earth, bless you from Zion. Thank you. ನೆಕ್ಸ್ಟ್ ಮಕ್ಕಳಿಂದಾನೆ ಜಾಯ್ ಅಂತ ಒಂದು ಗ್ರೂಪ್ ಆಕ್ಷನ್ ಡ್ಯಾನ್ಸ್ ಆಡ್ತಾರೆ. I
ನೆಕ್ಸ್ಟ್ ಸಲೋಮಿ ಬಂದು ದೇವರ ವಾಕ್ಯ ಹೇಳ್ತಾಳೆ. ಎಲ್ಲರಿಗೂ ಪ್ರೈಸ್ ಲಾರ್ಡ್. ಕೀರ್ತನೆಗಳು 117. ಸರ್ವಜನಗಳೇ ಯೆಹೋವನನ್ನು ಪ್ರೀತಿಸಿರಿ, ಸಮಸ್ತ ಪ್ರಜೆಗಳೇ ಆತನನ್ನು ಕೊಂಡಾಡಿರಿ. ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ. ಯೆಹೋವನ ಸತ್ತತೆಯು ನಮ್ಮ ಮೇಲೆ ಸದಾ ಇರುವುದು. ಯಾರಿಗೆ ಸ್ತೋತ್ರ. ಆಮೆನ್. ಅನಿತಾ ಮತ್ತೆ ಶೈಲಜಾ. ಚೆನ್ನಾಗಿದೆ ಎಲ್ಲರಿಗೂ. ಏನ್ ಚೆನ್ನಾಗಿದೆ, ನದಿಯು ಚೆನ್ನಾಗಿದೆ, ಇಲ್ಲ ಇದು ಚೆನ್ನಾಗಿದೆ. ಎಲ್ಲರಿಗೂ ಪ್ರೈಸ್ ಲಾರ್ಡ್. ನಾನು ಭೂಲೋಕದ ಮೇಲೆ ಮೇಘಗಳನ್ನು ಕವಿಸುವಾಗ ಆ ಬಿಲ್ಲು ಮೇಘಗಳಲ್ಲಿ ಕಂಡುಬರುವುದು. ಆಗ ನಾನು ನಿಮ್ಮನ್ನು ಎಲ್ಲ ಜೀವರಾಶಿಗಳನ್ನು ಕುರಿತು ಮಾಡಿದ ಪ್ರತಿಜ್ಞೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು. ಇನ್ನು ಮುಂದೆ ನೀರು ಹೆಚ್ಚಿ ಎಲ್ಲ ಭೂಪ್ರಾಣಿಗಳನ್ನು ಹಾಳು ಮಾಡುವ ಪ್ರಳಯವಾಗುವುದಿಲ್ಲ. ಬಿಲ್ಲು ಮೇಘಗಳಲ್ಲಿ ಕಾಣಿಸುವಾಗ ನಾನು ಅದನ್ನು ನೋಡಿ ದೇವರಾದ ನನಗೂ ಭೂಮಿಯ ಮೇಲಿರುವ ಎಲ್ಲ ಜೀವಜಂತುಗಳಿಗೂ ಆದ ಶಾಶ್ವತವಾದ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು ಅಂದನು. ನೆಕ್ಸ್ಟ್ ಮಹಿಮಾ ದೇವ್ರ ವಾಕ್ಯ ಹೇಳೋದಕ್ಕೆ. ಕೀರ್ತನೆಗಳು 123ನೇ ಅಧ್ಯಾಯ. ಪರಲೋಕದಲ್ಲಿ ಆಸೀನನಾಗಿರುವನೇ, ನನ್ನ ಕಣ್ಣುಗಳು ನಿನ್ನ ಕಡೆಗೆ ಎತ್ತಿದ್ದೇನೆ. ಯಜಮಾನನ ಕೈಯನ್ನು ದಾಸನ ಕಣ್ಣುಗಳನ್ನು ನೋಡುವ ಯಜಮಾನನ ಕೈಯನ್ನು ದಾಸನ ಕಣ್ಣುಗಳನ್ನು, ಯಜಮಾನಿಯ ಕೈಯನ್ನು ದಾಸಿಯ ಕಣ್ಣುಗಳನ್ನು ನೋಡುವ ಪ್ರಕಾರವೇ ನಮ್ಮ ಕಣ್ಣುಗಳು ನಮ್ಮ ಯೆಹೋವ ದೇವರನ್ನೇ ನೋಡುವುದು. ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡು ಯೆಹೋವನು ನಮ್ಮನ್ನು ಕಟಾಕ್ಷಿಸು. ಅಪಮಾನ ಹೊಂದಿ ನಮಗೆ ಸಾಕಾಗಿದೆ. ಲೋಕಭೋಗಿಗಳ ಹಸ್ತದಿಂದಲೂ ಗರ್ವಿಷ್ಠರ ನಿರ್ದಯೆಯಿಂದಲೂ ನನ್ನ ಮನಸ್ಸು ಬೇಸತ್ತು ಹೋಯಿತು. ಆಮೇಲೆ ಗರ್ಲ್ಸ್ ಸಾಂಗು, ಹಿಂದಿ ಸಾಂಗ್ಗೆ ಒಂದು ಡ್ಯಾನ್ಸ್ ಆಡ್ತಾರೆ. ಏಸು ನಾಮ್ ಪುಕಾರೆ ಅಂತ.
ಪಂಚಾಮಿ ದೇವ್ ವಾಕ್ಯ ಹೇಳ್ತಾರೆ. ಪ್ರೇಸ್ ಲಾರ್ಡ್. ಕೀರ್ತನೆಗಳು 121. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶವನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುವುದು. ಹಗಲಲ್ಲಿ ಆತನು ನಿನ್ನ ಪಾದಗಳನ್ನು ಕದಲಡಿಸುವುದಿಲ್ಲ, ನಿನ್ನನ್ನು ಕಾಯುವಾತನು ತೂಕಡಿಸುವುದಿಲ್ಲ. ಇಗೋ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಯೆಹೋವನು ನಿನ್ನನ್ನು ಕಾಯುತ್ತಾನೆ. ಹಗಲಲ್ಲಿ ಸೂರ್ಯನು, ഇരുಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನ ಎಲ್ಲ ಕೇಡಿನಿಂದ ತಪ್ಪಿಸುತ್ತಾನೆ, ನಿನ್ನ ಪ್ರಾಣವನ್ನು ಕಾಯುತ್ತಾನೆ. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವೂ ಯೆಹೋವನು ನಿನ್ನನ್ನು ಕಾಪಾಡುತ್ತಾನೆ. ಆಮೆನ್. ನೆಕ್ಸ್ಟ್ ಮಕ್ಕಳು ಮಾಡಿರೋ ಆಕ್ಟಿವಿಟಿ ಕ್ರಾಫ್ಟ್ ವರ್ಕ್ 10 ಕಮಾಂಡ್ಮೆಂಟ್ಸ್ 10 ಕಟಳೆಗಳು ಮಕ್ಕಳು ಮಾಡಿದ್ದಾರೆ. ಅದ್ ಬಂದು ಇವಾಗ ತೋರಿಸ್ತಾರೆ. ಪಂಚಮಿ ಮತ್ತೆ ಮಹಿಮ. ನೀನಲ್ಲದೆ ನನಗೆ ಬೇರೆ ದೇವರುಗಳು ಇರಬಾರದು. ಸೆಕೆಂಡ್, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ, ಭೂಮಿಯ ಕೆಳಾಂಗಣ ನೀರಿನಲ್ಲಾಗಲಿ ಯಾವುದರ ರೂಪವ ಮಾಡಿಕೊಳ್ಳಬಾರದು. ಥರ್ಡ್, ನಿನ್ನ ದೇವರು ಯೆಹೋವನ ಹೆಸರನ್ನು ಅಯೋಗ್ಯಕರವಾಗಿ ಎತ್ತಬಾರದು. ಫೋರ್ತ್, ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆ ಮಾಡಬೇಕು. ಫಿಫ್ತ್, ನಿನ್ನ ತಂದೆ ತಾಯಿಗಳನ್ನು ಗೌರವಿಸಬೇಕು. ಗೌರವಿಸಿದರೆ ನಿನ್ನ ದೇವರು ಸರ್ವೇಶ್ವರನು ಆದ ನಿನಗೆ ಅನುಗ್ರಹಿಸುವ ನಾಡಿನಲ್ಲಿ ಬಹುಕಾಲ ಬಾಳುತ್ತೇವೆ. ಸಿಕ್ಸ್ತ್ ಒನ್, ಕೊಲೆ ಮಾಡಬೇಡದು. ಸೆವೆಂತ್ ಒನ್, ವ್ಯಭಿಚಾರ ಮಾಡಬೇಡದು. ಏತ್ ಒನ್, ಕದಿಯಬೇಡದು. ನೈನ್ತ್ ಒನ್,
ನೆರೆಯವರ ವಿರುದ್ಧ ಸುಳ್ಳು ಸಾಕ್ಷಿ ಹೇಳಬಾರದು. 10th month, ನೆರೆಯವನ ಮನೆಯನ್ನು ಬೇಸಬಾರದು. ಅವನ ಹೆಂಡತಿ ಗಂಡನ ಎನ್ನಲು ಎತ್ತು ಕತ್ತೆ ಮುಂತಾದ ಯಾವುದಾದರೂ ಬಯಸಬಾರದು. ಕನ್ನಡ 23ರಿಂದ 17. ಥ್ಯಾಂಕ್ ಯು. ಕೀರ್ತನೆಗಳು 250ನೇ ಅಧ್ಯಾಯ. ಯಾವಿಗೆ ಸ್ತೋತ್ರ. ದೇವರನ್ನು ಆತನ ಪರಿಶುದ್ಧಾಲಯದಲ್ಲಿ ಆತನನ್ನು ಸ್ತುತಿಸಿರಿ. ಆತನ ಮಹತ್ ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ. ಆತನ ಮಹಾಪ್ರಭುವಿಗೆ ಸರಿಯಾಗಿ ಆತನನ್ನು ಸ್ತುತಿಸಿರಿ. ಕೊಂಬುದಾತ ಆತನನ್ನು ಸ್ತುತಿಸಿರಿ. ಸ್ವರಮಂಡಲ ಕಿನ್ನರಿಗಳಿಂದ ಆತನನ್ನು ಸ್ತುತಿಸಿರಿ. ದಮ್ಮಡಿ ಪಡೆಯುತ್ತಾ ಕುಣಿಯುತ್ತಾ ಆತನನ್ನು ಸ್ತುತಿಸಿರಿ. ತಂತಿ ವಾದ್ಯಗಳಿಂದಲೂ ಕೊಳಗಳಿಂದಲೂ ಆತನನ್ನು ಸ್ತುತಿಸಿರಿ. ತಾಳದಿಂದ ಆತನನ್ನು ಸ್ತುತಿಸಿರಿ. ಜ್ವಲ್ಲಾರಿಯಿಂದ ಆತನನ್ನು ಸ್ತುತಿಸಿರಿ. ಶ್ವಾಸವಿರುತ್ತಿಲ್ಲವೋ ಯೆಹೋವನನ್ನು ಸ್ತುತಿಸಲಿ. ಯಾವಿಗೆ ಸ್ತೋತ್ರ. ಆಮೆನ್. ಟೀಮ್ ಬಂದು ಡ್ಯಾನ್ಸ್ ಆಡ್ತಾರೆ ಹಿಂದಿ ಸಾಂಗ್. राजाओं का राजा कौन है दुनिया का बादशाह कौन है राजाओं का राजा कौन है दुनिया का बादशाह यीशु है सिखाना यीशु है सिखाना तू करो जय जयकार तू करो जय जयकार तू करो जय जयकार तू करो जय जयकार कौन है राजाओं का राजा कौन है दुनिया का बादशाह कौन है राजाओं का राजा कौन है दुनिया का बादशाह यीशु है सिखाना यीशु है सिखाना तो करो जय जयकार तो करो जय जयकार तो करो जय जयकार तो करो जय जयकार पानी पे जाता है भीड़ को खिलाता है पानी पे जाता है भीड़ को खिलाता है शैतान डरता है यीशु के नाम से शैतान डरता है यीशु के नाम से कौन है राजाओं का राजा कौन है
ನೆಕ್ಸ್ಟ್ ಶೈಲಜಾ ಬಂದು ದೇವ್ರ ವಾಕ್ಯ ಹೇಳ್ತಾಳೆ. ಎಲ್ಲರಿಗೂ ಪ್ರೈಸ್ ಲಾರ್ಡ್. ಯೆಹೋವನು ನಿನ್ನ ಒಡೆಯನಾಗಿ ನಾನು ನಿನ್ನ ವಿರುದ್ಧಗಳನ್ನು ನಿನಗೆ ಪಾದಪೀಠವಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರುವ ಎಂದು ನುಡಿದನು. ಯೆಹೋವನು ನಿನ್ನ ರಾಜ್ಯದಳದ ಅಳಿಕೆಯನ್ನು ಚೀಯೋನಿನವರೆಗೂ ಹಮ್ಮಿಸಿದನು. ನಿನ್ನ ವೈರಿಗಳ ಮಧ್ಯದಲ್ಲಿ ದೊರೆತನ ಮಾಡು. ನಿನ್ನ ಸೈನ್ಯವನ್ನು ಕೂಡಿಸುವ ದಿನಗಳಲ್ಲಿ ನಿನ್ನ ಪ್ರಜೆಗಳು ಸಂತೋಷದಿಂದ ತಾವಾಗಿಯೇ ಸೇರಿಕೊಳ್ಳುವರು. ಪರಿಶುದ್ಧ ವಸ್ತ್ರಭೂಷಿತರಾದ ನಿನ್ನ ಯುವ ಸೈನಿಕರು ಉದಯ ಕಾಲದಲ್ಲಿ ಇಬ್ಬನಿಯಂತೆ ಇರುವರು. ನಿನ್ನ ಸದಾಕಾಲವು ಕರ್ತನ ನಿನ್ನ ಸದಾಕಾಲವು ಮೆಲ್ಕಿಜೆದೇಕನ ತರಹದ ಯಾಜಕನು ಎಂದು ಯೆಹೋವನು ಆಣೆ ಇಟ್ಟು ನುಡಿದನು. ಪಶ್ಚಾತ್ತಾಪ ಪಡುವುದಿಲ್ಲ. ನಿನ್ನ ಬಲಗಡೆಯಲ್ಲಿರುವ ಕರ್ತನು ತನ್ನ ಕೋಪದ ದಿನಾಂಗಗಳಲ್ಲಿ ರಾಜರನ್ನು ಖಂಡಿಸುವನು. ಆತನ ಜನಾಂಗಗಳಲ್ಲಿ ಜ್ಞಾನಸ್ಥಾಪಕರು ವಿಸ್ತಾರವಾದ ಗಣರಾಜ್ಯದಲ್ಲಿ ಸ್ಥಳಾಂತರವಾದ ಜನಗಳಿಂದ ಆತನನ್ನು ತುಂಬಿಸುವನು. ಯಾವಿಗೆ ಸ್ತೋತ್ರ. ಥ್ಯಾಂಕ್ಸ್. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಕ್ಕಳ ಮುಖಾಂತರವಾಗಿ ಅನೇಕ ವಿಷಯಗಳು ದೇವರು ನಮಗೆ ತಿಳಿಯಪಡಿಸಿದ್ದಾರೆ ಮತ್ತು ನಾವು ತಿಳಿದಿರೋದನ್ನು ಮತ್ತೆ ರೀಕಲೆಕ್ಟ್ ಏನು ಮಾಡಿದ್ದಾರೆ ದೇವರು ಅವ್ರ ಮುಖಾಂತರವಾಗಿ ಮಾಡಿದ್ದಾರೆ. ನಾವು ಎಷ್ಟೇ ತಿಳಿದಿದ್ರು ಇವಾಗ ಬ್ರದರ್ ಪ್ರಶ್ನೆ ಕೇಳಬೇಕಾದ್ರೆ ಅದು ನಮ್ಮ ನೆನಪಿಗೆ ಬರಲ್ಲ. ಯಾಕೆನ್ನೋದಾದ್ರೆ ನಾವು ಏನು ಮಾಡ್ತೀವಿ ಅನ್ನೋದಾದ್ರೆ ಗೊತ್ತಲ್ಲ ಅನ್ನೋ ರೀತಿಯಲ್ಲಿ ನಾವೇನು ಮಾಡ್ಬಿಡ್ತೀವಿ, ಮುಂದೆ ಹೊಸದನ್ನ ಕಲಿಯಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಆದರೆ ಹಿಂದೆ ಕಲ್ತಿರೋದಲ್ಲ ಅದೇನಾಗ್ತಾ ಇರ್ತದೆ, ಹೋಗ್ತಾ ಇರ್ತದೆ, ಅಳಿದು ಹೋಗ್ತಾ ಇರ್ತದೆ. ಆ ರೀತಿಯಾಗಿ ನಾವು ಮಾಡಬಾರ್ದು. ಇನ್ನು ನಾವು ಎಷ್ಟೇ ತಿಳ್ಕೊಂಡು ಇನ್ನೂ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ಅನ್ನೋದನ್ನ ನಾವು ಇದರಿಂದ ನಾವು ಕಲ್ತ್ಕೊಂಡಿದ್ದೀವಿ. ದೇವ್ರ ಕೃಪೆ ಆ ಎಲ್ಲ ಮಕ್ಕಳ ಮೇಲೆ ಇರಲಿ ಅಂತ ನಾವೆಲ್ಲರೂ ಕಡೆಯದಾಗಿ ಪ್ರಾರ್ಥನೆ ಮಾಡಿ ನಾವೆಲ್ಲರೂ ಮುಗಿಸ್ಕೊಂಡಿದ್ದೇವೆ. ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನೆ, ನಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಒಂದು ಸಮಯದಲ್ಲಿ ದೇವರೇ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿ ಕರ್ತನೆ ಈ ಒಂದು BBS ಕ್ಲಾಸ್ನ ಕರ್ತನೆ ಮಕ್ಕಳ ಮುಖಾಂತರವಾಗಿ ಅನೇಕ ವಿಷಯಗಳನ್ನು ದೇವರೇ ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ತಿಳಿಯುವಂತ ವಿಷಯ ಇನ್ನೂ ಅನೇಕವಿದೆ ಕರ್ತನೆ. ನಿಮ್ಮ ಒಂದು ವಿಷಯ ಸಮುದ್ರದಂತೆ ಆಳವಾಗಿರುವಂತ ವಿಷಯ ಆಗಿದೆ ಕರ್ತನೆ. ನಾವು ಎಷ್ಟೇ ಅದನ್ನು ತಿಳಿದುಕೊಂಡರೂ ಇನ್ನೂ ಅದನ್ನು ತಿಳಿಯಬೇಕಾಗಿರುವಂತ ವಿಷಯ ನಮ್ಮಲ್ಲಿ ಇದೆ ಕರ್ತನೆ. ಹಾಗಾಗಿ ದೇವರೇ, ನಾವು ಬಲಹೀನ ಆಗಿದ್ದೇವೆ ಕರ್ತನೆ. ನಮಗೆ ಜ್ಞಾನಗಳು ಕಮ್ಮಿ ಆಗಿರುವುದರಿಂದ ದೇವರೇ, ನಿಮ್ಮ ಜ್ಞಾನಗಳನ್ನು ದೇವರೇ ನಮಗೆ ಅನುಗ್ರಹಿಸಿರಿ ಕರ್ತನೆ. ನಮ್ಮನ್ನು ಬಲಪಡಿಸಿರಿ ಕರ್ತನೆ. ಇನ್ನೂ ಹೆಚ್ಚಾಗಿ ನಾವು ತಿಳಿದುಕೊಂಡು ದೇವರೇ, ನಿಮ್ಮ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮೆಲ್ಲರಿಗೂ ಕೃಪೆ ತೋರಿಸಿರಿ ಕರ್ತನೆ. ನೀವು ತೋರಿಸುವುದಕ್ಕಾಗಿ ಸ್ತೋತ್ರ. ಇಲ್ಲಿ ಬಂದಿರುವ ಎಲ್ಲರನ್ನು ಮುಟ್ಟಿ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಈ ಒಂದು ಸಭೆಯನ್ನು ನಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇನೆ ಕರ್ತನೆ. ಆಶೀರ್ವದಿಸು, ಬಲಪಡಿಸು ಕರ್ತನೆ. ಇನ್ನೂ ಹೆಚ್ಚಾಗಿ ಕರ್ತನೆ ಆತ್ಮಗಳನ್ನು ಸೇರಿಸಿ ಕರ್ತನೆ. ಹೌದು ಕರ್ತನೆ, ಕಡೆಯ ದಿನದಲ್ಲಿ ಕರ್ತನೆ ಅನೇಕರು ಬಂದು ಕರ್ತನೆ ನಿಮ್ಮನ್ನು ಅರಿತುಕೊಂಡು ಅವರ ಆತ್ಮಗಳನ್ನು ರಕ್ಷಣೆ ಒಳಗೆ ಸೇರಿಸಿಕೊಳ್ಳುವ ಹಾಗೆ ದೇವರೇ, ಈ ಮಕ್ಕಳ ಮುಖಾಂತರವಾಗಿ ನೀವು ಕೃಪೆ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಬ್ರತ್ ಪಾಸ್ಟರ್ನ ಕರೆದಲ್ಲಿ ಒಪ್ಪಿಸ್ಕೊಡ್ತೇನೆ. ಆಶೀರ್ವದಿಸು ಕರ್ತನೆ. ಇನ್ನೂ ಹೆಚ್ಚಾಗಿ ನಿಮ್ಮಲ್ಲಿ ಸೇವೆ ಮಾಡುವಾಗೆ ಮಗನಿಗೆ ಜ್ಞಾನ, ಬಲ, ಶಕ್ತಿ, ಧೈರ್ಯ ಎಲ್ಲವನ್ನು ದೇವರೇ ನೀವು ಒದಗಿಸಿಕೊಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಎಲ್ಲವನ್ನು ಯೇಸುವ ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಪ್ರೀತಿ ಉಳ್ಳನ ತಂದೆಯೇ.